ಮತ್ತು ಉಳ್ದವ್ರು ಎಲ್ಲಿ ಹೋಗ್ಬೇಕು? ನಟ್ ಗಿಡ ಕನ್ನಡಿಯಾಗ ಹೋದ್ರೆ ರೊಕ್ಕ ಹೋಗಿ ನಟ್ ಗಿಡದ್ರು ಅಗ್ರಿಕಲ್ಚರ್ದ ಲಾಭ ಇಲ್ಲ, ಬೆಳೆದ ಬೆಳೆಗೆ ಬೆಲೆ ಇಲ್ಲ. ಎಲ್ಲ ಕಬ್ಬ 1 ಟನ್ ಕಬ್ಬು ಬೆಳೆದ್ರೆ ಕಡಿಮೆ 4,000 ತನಕ ಖರ್ಚು, ಮಿನಿಮಮ್ 4,000 ಖರ್ಚು ಬರ್ತದೆ. ಇದು ಚಾಲೆಂಜ್. ನಿಮ್ಗೆ ಎಷ್ಟು ಕೊಡ್ತಾರೆ ರೀ ಇವರು? 3,000 ಕೊಟ್ಟರು ಸರಿ 1,000 ಲಾಸ್ ಆಯ್ತು. ಮತ್ತು ರೈತ ಹೆಂಗೆ ಬದುಕ್ತಾನೆ? ಬರೀ 27 ರೂಪಾಯಿ ಇದ್ರಿ ಅವ್ನು ದಿನಗೂಲಿ ಪಾಪ. ನಾವು ಏನು ದೊಡ್ಡ ಮಾತು ಜಗತ್ತಿನಾಗ 3 ನಂಬರ್ ಹೊಂಟಿವ್ರಿ, 5 ನಂಬರ್ ಹೊಂಟಿರಿ, ಏನು ಮಾತಾಡಿ ಏನು ಉಪಯೋಗ? ಈ ಉದ್ಯೋಗಗಳ ಸೃಷ್ಟಿ ಇಲ್ಲ. ಹಳ್ಳಿಗಳೆಲ್ಲ ಉದ್ಯೋಗಗಳು ಮಾಡ್ತೀವಿ. ಉದ್ಯೋಗ ಎಂತ ಕೊಡೋರು 10-20 ಸಾವಿರ ಮನೆ ನಡೀತೀನಿ ರೀ. ಇವತ್ತು ಗಂಡ ಇದ್ದಿಬ್ಬರು 2 ಮಕ್ಕಳ ಮುದುಕ ಅವ್ವ ಅಪ್ಪ, ಈ 6 ಮಂದಿಗೆ 10-20 ಸಾವಿರ ರೂಪಾಯಿ ನಡೀತದೇನೋ. ಮಾರ್ಕೆಟ್ ಯಾವ ರೀತಿ ಐತಿ ಒಮ್ಮೆ ವಿಚಾರ ಮಾಡಾಕ್ರಿ. ಪಾಲಿಸಿ ಮೇಕರ್ಸ್ ನೀವು ಸುಟ್ರಿ ಟು ಥಿಂಕ್ ಅಬೌಟ್ ದಿಸ್ ಒನ್. ಪಾಲಿಸಿ ಮಾಡೋರು ನೀವು ಮಾಡಿರಿ. ನಾನು ಎಲ್ಲರೂ 50,000 70,000 ಲಕ್ಷ ಪಗಾರ ಇರಲಿಲ್ಲ. ಕೆಲಬೇಕಿರೋ ಜನಕ್ಕೆ 2% 3% ಜನರಿಗೆ ಅಷ್ಟೇ ಅದ ಅಷ್ಟು ಪಗಾರ ಸಂಬಳ, ಉಳಿದು ಗೆಂಬಳ. ಅದು ಬೇರೆ, ಅದ್ರ ಬಗ್ಗೆ ಬೇರೆ ಮಾತಾಡೋಣ. ಈಗ ಮಾತಾಡೋಂಥ ಉದ್ಯೋಗ ಮೇಳಗಳಿಂದ ಉದ್ಯೋಗಗಳು ಸೃಷ್ಟಿ ಆಗ್ತಾವೆ. 2 ಜನರಿಗೆ ಉದ್ಯೋಗ ಸಿಗ್ತಾವೆ, 2 ಜನ ಹೊಟ್ಟೆ ತುಂಬ್ತೈತಿ, 2 ಜನ ಬದುಕ್ತಾರೆ. ಇದು ಭಾಳ ಮಹತ್ವದ. ಇದು ನಾವು ಅದೇ ದೊಡ್ಡ ಸಾಧನೆ ಅನ್ನೋ ಹಂಗೆ ಹೇಳ್ತೀವಿ. ತೇಜಸ್ವಿ ಕಟ್ಟಿಮಣಿಯವರು ಮನಸ್ಸಿದ್ದರೆ ಮಾರ್ಗ ಪಾಪ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಮತ್ತೊಂದು ಮಾರ್ಗ ಗೊತ್ತಾಗೋಲ್ಲ. ಯಾಕಂದರೆ ನಾವು ಆ ರೀತಿ ಅವ್ರ ಭ್ರಮೆಗಳನ್ನು ನಿರ್ಮಾಣ ಮಾಡಿಬಿಟ್ವಿ. ಭ್ರಮೆಗಳ ನಡುವೆ ಬದುಕ್ತಾ ಇದ್ವಿ ನಾವೆಲ್ಲ. ನಂದು ಇಷ್ಟ ಆಗಿದೆ, ನನ್ನ ಡಿಗ್ರಿ ಆಗಿದೆ, ಇಷ್ಟು ಪೇಮೆಂಟ್ ಬರುತ್ತೆ. ಒಬ್ಬರಿಬ್ಬರು ಬರ್ಬೋದು, ಪೇಮೆಂಟ್ ಇಲ್ಲ ಅಂತಲ್ಲ. ಆದರೆ ಅದರಿಂದ ಎಷ್ಟು ಜನ ಇರ್ತಾರೆ ರೀ. ಅದಕ್ಕೆ ಇವತ್ತು ನೌಕರಿ ಹಿಡಿಯುವಂಥ ಜನ ತಮ್ಮ ಒಬ್ಬರು ಹಳ್ಳಿ ಬಿಟ್ಟು ಹೋಗಿಬಿಡ್ತಾರೆ. ಅವರು ನಮ್ಮ ಮಕ್ಕಳು ಬರುವಲ್ರಿ, ನನ್ನ ಮಕ್ಕಳು ನೋಡುವಲ್ರಿ, ಎಲ್ಲ ಎಷ್ಟು ಬೇಕು ನಿಮಗೆ ಉದಾಹರಣೆಗಳು ಮ್ಯಾಕ್ಸಿಮಮ್. ಅದನ್ನು ಸರ್ವೆ ಮಾಡಿಸ್ರಿ. ಎದ್ದು ಜನಸಂಖ್ಯೆನ ಸರ್ವೆ ಮಾಡ್ತಾರಲ್ಲ ಮೋದಿಯವರು, 10 ಜನ ಮಾಡಿಸ್ತಾರೆ. ಎಲ್ಲ ಫೇಕ್ ನ್ಯೂಸನ ಸುಳ್ಳು ಸುದ್ದಿಗಳು ಹಬ್ಬಿಸ್ಕೊಳ್ಳೋದು. ಉದ್ಯೋಗ ಎಲ್ಲದ ಉದ್ಯೋಗ ರೀ, ಎಲ್ಲದ ತೋರಿಸ್ರಪ್ಪ. ಈ ದೇಶದ 90% ಜನರಿಗೆ ಉದ್ಯೋಗನೇ ಇಲ್ಲ. ಮತ್ತು ಪಾಪ ಉಳಿದ್ರಂತೆ 2,000 4,000 5,000 ದುಡಿತಾವೆ ಪಾಪ ಅವ್ರ ಮಕ್ಕಳ ನೋವು ಅನ್ನಿಸ್ತದೆ. ಮತ್ತು ಅವ್ರಿಗೆ ಕಂಪ್ನಿಯವ್ರಿಗೆ ಹೆಚ್ಚಿಕೊಳಕ್ಕೆ ಸಾಧ್ಯವೂ ಇಲ್ಲ. ಅಷ್ಟು ಲಾಭನೂ ಬರೋದಿಲ್ಲ ಅದ್ರೊಳಗೆ. ಇದು ಸಾಲ ಮಾಡಿ ಕಂಪ್ನಿ ಶುರು ಮಾಡೋದು. ಕಂಪ್ನಿ ಶುರು ಮಾಡಿದ ಮತ್ತು ಪೇಮೆಂಟ್ ಇಲ್ಲ, ನಂಗೆ ಒದ್ದಾಡುವಂಥ ಪ್ರಸಂಗ ಎಷ್ಟು ಕಷ್ಟ.